ಇದು ನನಗೂ ಅವನಿಗೂ ಸಂಬಂಧಪಟ್ಟಿರೋ ನೀನು ಯಾವನು ಅಂತ ಡ್ರೈವರು ಒಬ್ಬ ವ್ಯಕ್ತಿಗೆ ಪ್ರಶ್ನೆ ಮಾಡಿದ್ದಕ್ಕೆ ಅಲ್ಲಿರೋ ಎಲ್ಲ ಜನಗಳು ಒಟ್ಟಾಗಿ ಇವನ ಮೇಲೆ ಗೇರ್ ಹಾಕವ್ರೆ. ಸ್ನೇಹಿತರೆ, ಇದು ನೆಲಮಂಗಲದ ಹೈವೇ ರಸ್ತೆಯಲ್ಲಿ ನಡೆದಿರುವಂಥದ್ದು. ಬಸ್ಗೂ ಟೂ ವೀಲರ್ ಗಾಡಿಗೂ ನಡೆದಿರುವಂಥದ್ದು ಘಟನೆ. ಇದು ಜಸ್ಟ್ ಒಂದು ಗಾಡಿಗೆ ಟಚ್ ಆಗಿದೆ ಅಷ್ಟೇ. ಸೊ ಗಾಡಿ ಬಿದ್ದಿದೆ ಟೂ ವೀಲರು. ಸೊ ವ್ಯಕ್ತಿಗೂ ತುಂಬ ನೋವಾಗಿದೆ, ತಲೆಗೆ ತುಂಬ ಪೆಟ್ಟು ಬಿದ್ದಿದೆ. ಮತ್ತೆ BMTC ಅವನು ಗಾಡಿ ನಿಲ್ಲಿಸಿದ್ದಾನೆ, ಮತ್ತೆ ನೋಡಿದ್ದಾನೆ. ಇಷ್ಟೆಲ್ಲ ರಾದ್ಧಾಂತ ಗಲಾಟೆಗಳು ಜಾಸ್ತಿ ಆಗಿರೋ ಕಾರಣ ಇಷ್ಟೆಲ್ಲ ರಾದ್ಧಾಂತ ಗಲಾಟೆಗಳು ಜಾಸ್ತಿ ಆಗಿರೋ ಕಾರಣ ಒಂದೇ ಒಂದು, ಡ್ರೈವರು ನನಗೂ ಇವನಿಗೂ ಸಂಬಂಧ, ಇದಕ್ಕೆ ಬೇರೆ ಯಾರು ಅಡ್ಡಿ ಆಗಬಾರ್ದು. ದೊಡ್ಡ ಆಸ್ಪತ್ರೆಗೆ ಹೋದರೆ ತುಂಬ ಖರ್ಚಾಗುತ್ತೆ, ಬೇಡ ಅಂತ ESIಗೆ ಹೋಗೋಣ ಅಂತ. ಫಸ್ಟ್ ಆಫ್ ಆಲ್ ಬಸ್ ತುಂಬಾ ಸ್ಪೀಡಾಗಿತ್ತು. ಹೌದು, ಸ್ಪೀಡಾಗಿರುತ್ತೆ, ಇಲ್ಲ ಅಂತಲ್ಲ. ಬಟ್ ಟೂ ವೀಲರ್ಗೆ ಟಚ್ ಮಾಡೋವಷ್ಟು ತುಂಬ ಹತ್ತಿರ ಬಂದಿದ್ದ. ಜೊತೆಗೆ ಈ ಒಂದು ಮಾತು, ನನಗೂ ಒಂದು ಸಂಬಂಧಪಟ್ಟಿದ್ದು ನೀನು ಯಾವನೋ ಅಂತ ಕೇಳಿದ್ದು. ಸೊ ಇದಕ್ಕೋಸ್ಕರ ಅಲ್ಲಿದ್ದು ಜನ ಎಲ್ಲ ತುಂಬಾ ಕೂಗಾಡಿದ್ರು ಅವನ ಮೇಲೆ. ಗೊತ್ತಾಗತ್ತ ಅವಾಗ ಟಚ್ ಮಾಡೋವನೆ ಇದೆ ಈ ಬಸ್ಸು ಟೂ ವೀಲರ್ ಹಿಂದೆ ಇದೆ ನಿಲ್ಸವ್ರೆ ಅವನಿಗೆ. ಸೊ ಇಲ್ಲಿ ಖುಷಿ ವಿಚಾರ ಏನಂದ್ರೆ, ಏನಾದರೂ ತೊಂದರೆ ಆದರೆ ಜನಗಳು ಬೇಗ ರೆಸ್ಪಾನ್ಸ್ ಮಾಡ್ತಾರೆ. ಅದು ಈ ನಮ್ಮ ನಾಡಿನಲ್ಲಿ, ಈ ನಮ್ಮ ದೇಶದಲ್ಲಿ ಪಡ್ಕೊಂಡ್ಬಂದಿರೋವಂಥ ಸೌಭಾಗ್ಯ ಅಂತಲೇ ಹೇಳ್ಬೋದು. ಬೇರೆ ಬೇರೆ ದೇಶದಲ್ಲಿ ಹೋಲಿಸ್ಕೊಂಡ್ರೆ ಅವರಾಯಿತು ಅವ್ರ ಪಾಡಾಯಿತು ಅಂದ್ಕೊಂಡು ಹೋಗ್ತಾ ಇರ್ತಾರೆ. ಪೊಲೀಸ್ನವ್ರನ್ನ ಕಾಲ್ ಮಾಡೋಕ್ಕೂ ಅವ್ರು ಬರೋವರೆಗೂ ಡಿಸೈಡ್ ಆಗಬೇಕು. ಇಲ್ಲಿ ಹಾಗಲ್ಲ, ಜನನೇ ಬರ್ತಾರೆ, ಜನನೇ ಡಿಸೈಡ್ ಮಾಡ್ತಾರೆ. ಸೊ ಫೈನಲಿ ಬಸ್ ಡ್ರೈವರ್ಗಳೇ ಅಂತಲ್ಲ, ಟೂ ವೀಲರ್ ಕೊಡೋದು ತುಂಬ ಹುಷಾರಾಗಿ ಓಡಿಸ್ಬೇಕು. ಲಾಂಗ್ ರೂಟ್ ಅಂತಲೂ ಅಲ್ಲ, ಚಿಕ್ಕ ಚಿಕ್ಕ ರೋಡ್ಗಳು ತುಂಬ ಹುಷಾರಾಗಿ ಓಡಿಸ್ಬೇಕು. ಎಸ್ಪೆಷಲಿ ಮಣ್ಣು ರೋಡ್ಗಳಲ್ಲಿ ಮಳೆ ಬಿದ್ದಾದ ಮೇಲೆ ತುಂಬ ಹುಷಾರಾಗಿ ಬ್ರೇಕ್ ಹಾಕಬೇಕು. ಸೊ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.